ನಮಸ್ತೆ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ತಿರುಪತಿ ತಿರುಮಲ ವೆಂಕಟರಮಣ ಸ್ವಾಮಿ ಹಾಗೂ ಪದ್ಮಾವತಿ ಅಮ್ಮನವರ ದೇಗುಲ ದರ್ಶನದ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇದು ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ವಿಡಿಯೋನೂ ಸಹ ಇದೆ. ಥ್ಯಾಂಕ್ ಯು. ನಾವು ನಮ್ಮ ತಿರುಪತಿ ಜರ್ನಿಯನ್ನು ಯಶವಂತಪುರ BMTC ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿದ್ದು. ಪ್ರತಿದಿನ ಬೆಂಗಳೂರಿಂದ ತಿರುಪತಿ ಗಂಟೆಗೆ ಒಂದರಂತೆ KSRTC ಬಸ್ ಇರುತ್ತೆ. ಕರ್ನಾಟಕದ KSRTC ರೆಡ್ ಬಸ್ಸು 350 ರೂಪಾಯಿ ಇದ್ದರೆ, ಅದೇ ಆಂಧ್ರ ಪ್ರದೇಶದ APSRTC ಬಸ್ಸು 270 ರೂಪಾಯಿ ಇರುತ್ತೆ. ನೀವೇನಾದರೂ KSRTC ಒನ್ ಡೇ ಪ್ಯಾಕೇಜಲ್ಲಿ ಹೋಗೋದಾದರೆ ಮುಂಚಿತವಾಗಿ ಬುಕ್ ಮಾಡಬೇಕಾಗುತ್ತೆ. ಒನ್ ಡೇ ಪ್ಯಾಕೇಜ್ ಪ್ರೈಸು 2900 ರೂಪಾಯಿ ಇರುತ್ತೆ ಮತ್ತು ಇನ್ನೊಂದು ಪ್ಯಾಕೇಜು 3600 ರೂಪಾಯಿ ಅಂತ ಇರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟಿಂದ ತಿರುಪತಿ ಪ್ಯಾಕೇಜು ಸಹ ಇರುತ್ತೆ. ಅದೇ IRCTC ತಿರುಪತಿ ಬಾಲಾಜಿ ದರ್ಶನ್ ಪ್ಯಾಕೇಜು ಇದು 2400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಟ್ರೈನಿಂದ ಹೋಗ್ತೀನಿ ಅಂದರೆ ಮುಂಚಿತವಾಗಿ ಟ್ರೈನ್ ಬುಕ್ ಮಾಡಬೇಕಾಗುತ್ತೆ. ಬೆಂಗಳೂರಿನ ತಿರುಪತಿಗೆ ಪ್ರತಿದಿನ ಸುಮಾರು 10 ಟ್ರೈನ್ ಇರುತ್ತೆ. ಈ ದಿನ ನಾವು ರಾತ್ರಿ 8:40ಕ್ಕೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಹೊರಡುವ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಗೆ ಹೊರಟವು. ಈ ಟ್ರೈನು ಬೆಳಗ್ಗೆ 4:20ಕ್ಕೆ ರೈಲ್ವೆ ಸ್ಟೇಷನ್ ತಲುಪುತ್ತೆ. ಈ ತಿರುಪತಿ ರೈಲ್ವೆ ಸ್ಟೇಷನು ದಿನದ 24 ಗಂಟೆನೂ ತುಂಬಾ ಬ್ಯುಸಿಯಾಗಿರುತ್ತೆ. ನೀವು ಈ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ವಿಷ್ಣು ನಿವಾಸಂ ಬಿಲ್ಡಿಂಗ್ಗೆ ಬರಬೇಕಾಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದು ಬ್ರಿಡ್ಜ್ ಮುಖಾಂತರ ನೀವು ಪಕ್ಕದಲ್ಲಿರುವ ವಿಷ್ಣು ನಿವಾಸಂ ಬಿಲ್ಡಿಂಗ್ ಬರಬೇಕಾಗುತ್ತೆ. ಈ ಬ್ರಿಡ್ಜ್ ಪಕ್ಕದಲ್ಲಿ ನಿಮಗೆ ಆಟೋ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಬಸ್ ಸ್ಟ್ಯಾಂಡ್ ಕಾಣುತ್ತೆ. ನಿಮಗೆ ನೀವೇನು ನೋಡ್ತಾ ಇದ್ದೀರಾ, ಇದು ಆಟೋ ನಿಲ್ದಾಣ ಮತ್ತು ಬಸ್ ಸ್ಟ್ಯಾಂಡು ಸಹ. ಇಲ್ಲಿ ನಿಮಗೆ ತಿರುಮಲಕ್ಕೆ 24 ಅವರ್ ಬಸ್ ಸಿಗುತ್ತೆ. ಈ ವಿಷ್ಣು ನಿವಾಸಂ ಬಿಲ್ಡಿಂಗ್ನಲ್ಲಿ ಬೆಳಗಿನ ಜಾವ 3:30ರಿಂದಲೇ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ 300 ರೂಪಾಯಿನ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತಾರೆ. ನೀವೇನಾದರೂ ಮೆಟ್ಲು ಹತ್ತಿ ತಿರುಮಲಕ್ಕೆ ಬರೋ ಪ್ಲ್ಯಾನ್ ಏನೂ ಇಲ್ಲ ಅಂದರೆ 300 ರೂಪಾಯಿ ಕೊಟ್ಟು ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ತಗೊಳ್ಳಿ. ಈ ವಿಷ್ಣು ನಿವಾಸಂ ಬಿಲ್ಡಿಂಗ್ನಲ್ಲಿ ನೀವು ಉಚಿತವಾಗಿ ಫ್ರೆಶ್ ಅಪ್ ಆಗ್ಬೋದು ಮತ್ತು ಅರ್ಲಿ ರೂಮ್ ಏನಾದ್ರು ಬುಕ್ ಮಾಡಿದರೆ ರೂಮು ಸಹ ಅವೈಲಬಲ್ ಇದೆ. ನಾವಿಲ್ಲಿ ಫ್ರೆಶ್ ಅಪ್ ಆಗಿ ತಿರುಪತಿಯಿಂದ 5 ಕಿಲೋಮೀಟರ್ ಇರುವ ತಿರುಚನೂರಿಗೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ತಿರುಚನೂರಿಗೆ ಅಲಮೇಲು ಮಂಗಾಪುರಂ ಅಂತಲೂ ಕರೀತಾರೆ. ನಾವು ಈ ಟೆಂಪಲ್ಗೆ ಬೆಳಗಿನ ಜಾವ 5 ಗಂಟೆಗೆ ರೀಚ್ ಆದ್ವಿ. ಬೆಳಿಗ್ಗೆ 5 ಗಂಟೆಯಿಂದ 6:30ವರೆಗೆ ಮಾರ್ನಿಂಗ್ ದೇವರ ದರ್ಶನ ಇರುತ್ತೆ. 100 ರೂಪೀಸ್ ಕೊಟ್ಟು VIP ದರ್ಶನ ಟಿಕೆಟ್ ಬುಕ್ ಮಾಡಿಕೊಂಡು ನೀವು ದರ್ಶನ ಮಾಡ್ಬೋದು. ಗಂಡಸರಿಗೆ ಪಂಚೆ ಕಂಪಲ್ಸರಿ ಮತ್ತು ನಿಮ್ಮ ಲಗೇಜ್ ಮತ್ತು ಫೋನ್ಗಳನ್ನು ಫ್ರೀಯಾಗಿ ಲಗೇಜ್ ಕೌಂಟ್ರಲ್ಲಿ ಇಡ್ಬೋದು. ನೀವು ಲಗೇಜ್ ಬಗ್ಗೆ ಯೋಚನೆ ಮಾಡೋಂಗಿರಲ್ಲ. ನೀವೆಷ್ಟೇ ಬ್ಯಾಗ್ ತೊಗೊಂಡೋದ್ರೂ ಉಚಿತವಾಗಿ ನೀವು ಲಗೇಜ್ ಕೌಂಟ್ರಲ್ಲಿ ಇಡ್ಬೋದು. ಒಂದು ಬಾರಿ ದೇವರ ದರ್ಶನ ಆದಮೇಲೆ ದೇವಸ್ಥಾನದ ಹಿಂಭಾಗದಲ್ಲಿರುವ ಪದ್ಮ ಪುಷ್ಕರಣಿ ಅಥವಾ ಪದ್ಮ ಸರೋವರ ಏನಂತ ಕರಿತೀವಿ, ಇದನ್ನು ನೀವು ನೋಡ್ಬೋದು. ಈ ಪದ್ಮ ಪುಷ್ಕರಣಿಯಲ್ಲಿ ಲಕ್ಷ್ಮೀ ದೇವಿ ಕೆಂಪು ಕಮಲದ ಮೇಲೆ ಉದ್ಭವವಾಗಿದ್ದು ಅಂತ ಒಂದು ಪ್ರತೀತಿ ಇದೆ. ಮತ್ತು ಈ ಪದ್ಮ ಪುಷ್ಕರಣಿಯ ಮುಂಭಾಗದಲ್ಲಿ ಶ್ರೀ ಸೂರ್ಯನಾರಾಯಣ ಅಥವಾ ಸೂರ್ಯ ಭಗವಾನ್ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು ಸ್ವತಃ ತಿರುಪತಿ ತಿಮ್ಮಪ್ಪನೇ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ನಾವು ಸೂರ್ಯನಾರಾಯಣ ಮತ್ತು ಪದ್ಮ ಪುಷ್ಕರಣಿ ನೋಡಿಕೊಂಡು ನಾವು ದೇವಸ್ಥಾನದ ಮುಂಭಾಗಕ್ಕೆ ಬಂದು, ಈ ಪದ್ಮ ಪುಷ್ಕರಣಿಗೆ ಯಾರನ್ನೂ ಅಲೋ ಮಾಡೋದಿಲ್ಲ, ನೀರು ಮುಟ್ಟೋಕ್ಕೆ ಯಾರನ್ನೂ ಬಿಡೋದಿಲ್ಲ. ನೀವೀಗ ಇದೇನು ನೋಡ್ತಿದ್ದೀರಾ, ಇದು ದೇವಸ್ಥಾನದ ಮುಂಭಾಗ ಮತ್ತು ಮುಂಭಾಗದಲ್ಲಿರುವ ಗೋಪುರ. ಈ ದೇವಸ್ಥಾನದಲ್ಲಿ ನಿಮಗೆ 3 ದೇವ್ರು ನೋಡೋಕ್ಕೆ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ನೀವು 3 ದೇವ್ರು ನೋಡ್ಬೋದು. ಈ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನಿಮಗೆ ಶ್ರೀ ಕೃಷ್ಣ ದೇವರ ದೇವಸ್ಥಾನವಿದೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಯಾದವರಾಜರು ಕಟ್ಟಿದರು ಅಂತ ಹೇಳ್ತಾರೆ. ಶ್ರೀ ಕೃಷ್ಣ ಬಲರಾಮ ದೇವಸ್ಥಾನ 12ನೇ ಶತಮಾನದಲ್ಲಿ ಯಾದವರು ಕಟ್ಟಿರ್ತಾರೆ. ಈ ಶ್ರೀ ಕೃಷ್ಣ ದೇವಸ್ಥಾನದ ಬಲಭಾಗದಲ್ಲಿ ಸುಂದರ ವರದರಾಜ ದೇವರು ಶ್ರೀದೇವಿ ಭೂದೇವಿ ಸಮೇತ 16ನೇ ಶತಮಾನದಲ್ಲಿ ಕಟ್ಟಿರ್ತಾರೆ. ಪದ್ಮಾವತಿ ದೇಗುಲ ಇದೆಯಲ್ಲ, ಪದ್ಮಾವತಿ ದೇಗುಲದ ಪಕ್ಕದಲ್ಲಿ ನೀವು ಬಲರಾಮನು ಶೇಷನಾಗನಾಗಿ ಅಂದರೆ ಒಂದು ಹಾವಿನ ರೀತಿ ಇರುವ ಒಂದು ಹಾವಿನ ತಲೆಯನ್ನು ನೀವು ನೋಡ್ಬೋದು. ತಿರುಮಲಕ್ಕೆ ಹೋಗುವ ಮೊದಲು ಶ್ರೀ ಪದ್ಮಾವತಿ ದೇವರ ದರ್ಶನ ಮಾಡಬೇಕು ಅನ್ನೋ ಒಂದು ಪ್ರತೀತಿ ಇದೆ. ಪದ್ಮಾವತಿ ದೇವರ ಜೊತೆಯಲ್ಲಿ ನೀವು ಕೃಷ್ಣ ದೇವರು ಮತ್ತು
ಸುಂದರಾಜ ದೇವರ ದರ್ಶನ ಸಹ ಮಾಡಿಕೊಂಡು ನೀವು ತಿರುಮಲಕ್ಕೆ ಹೊರಡ್ಬೋದು. ಪದ್ಮಾವತಿ ದೇವಸ್ಥಾನದಲ್ಲೂ ಸಹ ತಿರುಮಲದಂತೆಯೇ ಲಡ್ಡು ಪ್ರಸಾದ ವಿತರಣೆ ಮಾಡ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತಿರುಮಲ ಥರ ಇರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಇಲ್ಲಿ ಸಹ ಕ್ಯೂ ಅಂಥ ಕ್ಯೂ ಏನು ಇರೋದಿಲ್ಲ, ನೀವು ಬೇಗನೆ ಲಡ್ಡು ಪ್ರಸಾದ ತೊಗೊಬೋದು. ಪ್ರೈಸು ಸಹ ತಿರುಮಲಕ್ಕಿಂತ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ ಇಲ್ಲಿ. ನೀವು ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ದೇವಸ್ಥಾನದ ಆಚೆಗಡೆ ಬಂದರೆ ನಿಮಗೆ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಪದ್ಮಾವತಿ ಅಮ್ಮನವರ ಉದ್ಯಾನವನವಿದೆ. ನಿಮಗೇನಾದ್ರು ಹೆಚ್ಚಿನ ಸಮಯವಿದ್ದರೆ ಉದ್ಯಾನವನಕ್ಕೆ ಭೇಟಿ ಕೊಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ, ನಾವು ಹೊರಡಬೇಕು ಅಂದರೆ ತಿರುಚನೂರಿಂದ ತಿರುಪತಿಗೆ ಆಟೋ ಇಲ್ಲ ಬಸ್ ಮಾಡ್ಕೊಂಡು ಹೋಗ್ಬೋದು. ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಬಸ್ ಸ್ಟ್ಯಾಂಡ್. ಈ ಜಾಗದಲ್ಲಿ ಪ್ರತಿ ಗಂಟೆಗೆ ಒಂದು TTD ಫ್ರೀ ಬಸ್ ಬರುತ್ತೆ. ನಾವು ಕೂಡ ಫ್ರೀ ಬಸ್ಸಿನ ಪ್ರಯಾಣ ಮಾಡಬೇಕು ಅಂತ ಅರ್ಧ ಗಂಟೆ ಕಾದು ಕೊನೆಗೂ ಸಹ TTD ಫ್ರೀ ಬಸ್ ಬಂತು ಅರ್ಧ ಗಂಟೆ ಆದಮೇಲೆ. ಇದು ಆರೆಂಜ್ ಕಲರ್ ಇರುವಂಥ TTD ಫ್ರೀ ಬಸ್ಸು. ಇದು ಓಲ್ಡ್ ಮಾಡಲ್ ಇದೆ, ಒಂಥರ ಓಲ್ಡ್ ಅಂಬಾಸಿಡರ್ ಬಸ್ ಥರ ನಿಮಗೆ ಸುಂದರವಾಗಿದೆ. ಓಲ್ಡ್ ಇಸ್ ಬೆಸ್ಟ್ ನನಗೆ. ತಿರುಪತಿಯಿಂದ ತಿರುಮಲಕ್ಕೆ ನೀವು ಮೆಟ್ಟಿಲು ಮಾರ್ಗವಾಗಿ ಹೋಗ್ತೀನಿ ಅಂದರೆ ನೀವು ಶಿವಾರಿ ಮೆಟ್ಟು ಮತ್ತು ಅಲಪಿರಿ ಮೆಟ್ಟು ಎರಡರಲ್ಲಿ ಒಂದು ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಂಡು ನೀವು ಹೋಗ್ಬೋದು. ತಿರುಪತಿಯಿಂದ ಶಿವಾರು ಮೆಟ್ಟಿಗೆ 19 ಕಿಲೋಮೀಟ್ರ್ ಆದರೆ ಅಲಪಿರಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಈ ಅಲಪಿರಿ ಮೆಟ್ಟು ಅಥವಾ ಅಲಪಿರಿ ಮೆಟ್ಟಿಲು ಏನಂತ ಕರಿತೀವಿ, ಇದು ಪುರಾತನ ಕಾಲದಿಂದಲೂ ಬಳಸ್ತಾ ಇದ್ದಾರೆ. ಇದು 9.1 ಕಿಲೋಮೀಟ್ರು ಪಾದಚಾರಿ ಮಾರ್ಗವಾಗಿರುತ್ತೆ. ಈ ಮಾರ್ಗದಲ್ಲಿ ನೀವು ಹೊರಟ್ರೆ ನಿಮಗೆ 3550 ಮೆಟ್ಟುಗಳು ಸಿಗ್ತವೆ. ಈ ಮಾರ್ಗದಲ್ಲಿ ಬರುವ ಭಕ್ತಾದಿಗಳಿಗೆ ದಿನಕ್ಕೆ 14,000 ದಿವ್ಯ ದರ್ಶನ ಟಿಕೆಟನ್ನು ಇಶ್ಯೂ ಮಾಡ್ತಾರೆ. TTDಯ ಫ್ರೀ ಬಸ್ಸು ಮಾರ್ಗ ಮಧ್ಯದಲ್ಲೇ ಊಟಕ್ಕೆ ಹಾಕ್ತಾರೆ. ನೀವು ಅಲ್ಲಿ ಊಟ ಮಾಡ್ಕೊಂಡು ಶಿವಾರಿ ಮೆಟ್ಟು ಕಡೆ ಹೋಗ್ಬೋದು. ನಾವು ಶಿವಾರಿ ಮೆಟ್ಟು ಅಥವಾ ಶಿವಾರಿ ಪಾದಚಾರಿ ಮಾರ್ಗ ಅಂತ ಏನು ಕರಿತೀವಿ, ಇಲ್ಲಿಗೆ ನಾವು 9:30ಕ್ಕೆ ರೀಚ್ ಆದು. ಈ ಬಸ್ ಸ್ಟ್ಯಾಂಡಿಂದ ಪಕ್ಕದಲ್ಲೇ ನಿಮಗೆ ಲಗೇಜ್ ಕೌಂಟರ್ ಇದೆ. ಈ ಲಗೇಜ್ ಕೌಂಟ್ರಲ್ಲಿ ನಿಮ್ಮ ಲಗೇಜನ್ನು ಕೊಡ್ಬೋದು. ನಿಮ್ಮ ಲಗೇಜನ್ನು ಸಂಪೂರ್ಣ ಚೆಕ್ ಮಾಡಿ ಟ್ಯಾಗ್ ಹಾಕಿ ಎಷ್ಟೇ ಬ್ಯಾಗ್ಗಳಿದ್ರೂ ಉಚಿತವಾಗಿ ತಿರುಮಲಕ್ಕೆ ಕೊಂಡೊಯ್ತಾರೆ. ನೀವು ಲಗೇಜ್ ಕೊಡೋಕ್ಕಿಂತ ಮೊದಲೇ ನೀವೇನಾದರೂ ಹಣ್ಣು ತಿಂಡಿ ತಿನಿಸು ಏನಾದ್ರು ತೊಗೊಂಡಿದ್ರೆ ಅದನ್ನ ಎತ್ತಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ದೂರ ಕ್ರಮಿಸೋದ್ರಿಂದ ನೀವು ತುಂಬ ಟಯರ್ಡ್ ಆಗ್ತೀರಾ. ಹಣ್ಣಿಗೆ ನೀವು ಏನಾದ್ರು ತಿನ್ನಕ್ಕೆ ಬಂದಿದ್ರೆ ಎತ್ತಿಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಶಿವಾರು ಮೆಟ್ಟಿಂದ ಕೇವಲ 6 ಕಿಲೋಮೀಟ್ರಲ್ಲಿ ಶ್ರೀನಿವಾಸ ಮಂಗಾಪುರಂ ಅಂತ ಇದೆ. ಇಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತುಂಬ ಫೇಮಸ್ಸು. ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಕೊಟ್ಟು ಶಿವಾರು ಮೆಟ್ಟು ಹತ್ರ ಬರ್ಬೋದು. ಶಿವಾರು ಮೆಟ್ಟು ಹತ್ರ ಸ್ಟಾರ್ಟಿಂಗಲ್ಲಿ ನಿಮಗೆ ಶಂಕುಚಕ್ರ ನಾಮಂ ಸಿಗುತ್ತೆ. ಇಲ್ಲಿ ಹೆಚ್ಚಿನ ಜನ ತೆಂಗಿನಕಾಯಿ ಹಿಡ್ಗಾಯಿ ಹೊಡ್ಕೊಂಡು ತಮ್ಮ ಪಾದಚಾರಿ ಮಾರ್ಗವನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಕೂಡ ಎಲ್ಲರ ಥರ ತೆಂಗಿನಕಾಯಿ ಹೊಡ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ಈ ಶಂಕುಚಕ್ರ ನಾಮ ಮುಗಿದ ನಂತರ ನಿಮಗೆ ಪಕ್ಕದಲ್ಲೇ ನಿಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಿಟ್ಟು ನಿಮ್ಗೆ ಯಾವುದೇ ದೇವಸ್ಥಾನ ಮಾರ್ಗ ಮಧ್ಯದಲ್ಲಿ ಯಾವುದೇ ದೇವಸ್ಥಾನಗಳು ಸಿಗೋದಿಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ದೇವಸ್ಥಾನ ಆಗಿರುತ್ತೆ. ಹಾಗೆ ನಾವು ಮೆಟ್ಟತ್ತ ಸ್ಟಾರ್ಟ್ ಮಾಡಿದ ಒಂದು 200 ಸ್ಟೆಪ್ ಹತ್ತಿದ ತಕ್ಷಣ ನಿಮಗೆ ಸೆಕ್ಯೂರಿಟಿ ಚೆಕಿಂಗ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ನಿಮಗೆ ಚೆಕ್ ಮಾಡಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ವೋಟರ್ ID ಚೆಕ್ ಮಾಡಿ ನಿಮಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ದಿವ್ಯ ದರ್ಶನ ಟಿಕೆಟ್ ಅಂತ ಶಿವಾರು ಮಾರ್ಗದಲ್ಲಿ ಇಶ್ಯೂ ಮಾಡ್ತಾರೆ. ಈ ಟಿಕೆಟ್ ದಿನಕ್ಕೆ 6,000 ಟಿಕೆಟ್ ಇಶ್ಯೂ ಮಾಡ್ತಾರೆ. ನೀವು ಕಂಪಲ್ಸರಿಯಾಗಿ ಮರೆದಂಗೆ ಆಧಾರ್ ಕಾರ್ಡು ಇಲ್ಲ ವೋಟರ್ ID ತರಲೇಬೇಕಾಗುತ್ತೆ. ನೀವೇನಾದರೂ ಮಕ್ಕಳು ಮರಿ ಕರ್ಕೊಂಬರ್ತಾ ಇದ್ದೀನಿ ಅಂದರೆ ಇಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅವ್ರಿಗೆ ಯಾವುದೇ ಟಿಕೆಟ್ ಏನು ಕೊಡೋದಿಲ್ಲ. ಅವರು ಫ್ರೀಯಾಗಿ ದೇವ್ರ ದರ್ಶನ ಮಾಡ್ಕೊಬೋದು. ಈ ಶಿವಾರು ಮೆಟ್ಟು ಮಾರ್ಗದಲ್ಲಿ ನಿಮಗೆ 1-2 ಮಂಟಪಗಳು ಕಂಡು ಬರ್ತವೆ. ಇದು 1ನೇ ಮಂಟಪ ಮತ್ತು ಇನ್ನೊಂದು ಮಂಟಪ ಒಂದು ಅರ್ಧ ಸ್ಟೆಪ್ ಹತ್ತಿದ ಮೇಲೆ ಇನ್ನೊಂದು ಮಂಟಪ ಕಂಡು ಬರುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಗೋಪುರಗಳು ಏನು ಕಂಡು ಬರೋದಿಲ್ಲ.
ಈ ಮಾರ್ಗ ಶಾರ್ಟೆಸ್ಟ್ ದಾರಿ ಆಗಿರುತ್ತೆ. ತುಂಬ ಬೇಗನೆ ನೀವು ಕ್ರಮಿಸ್ಬೋದು. 1-2 ಅವರ್ಗೆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮತ್ತು ಇದು 2.1 ಕಿಲೋಮೀಟರ್ ಉದ್ದ ಇದೆ. ಮತ್ತು ಇಲ್ಲಿ ಈ ಮಾರ್ಗದಲ್ಲಿ ನಿಮಗೆ 2388 ಸ್ಟೆಪ್ಗಳು ಸಿಗ್ತವೆ, ಮೆಟ್ಲುಗಳು ಸಿಗ್ತವೆ. ಅದೇ ಅಲಪಿಲ್ಲಾದರೆ ತುಂಬ ಮೆಟ್ಲು ಹತ್ತಬೇಕಾಗತ್ತೆ, ತುಂಬ ದೂರ ವಾಕ್ ಮಾಡಬೇಕಾಗತ್ತೆ. ಈ ದಾರಿಯಲ್ಲಿ ನಿಮಗೆ ಯಾವುದೇ ರೋಡ್ ಮಾರ್ಗ ಏನೂ ಸಿಗೋದಿಲ್ಲ. ಆದರೆ ಅಲಪಿರಿ ಮಾರ್ಗವಾಗಿ ನೀವೇನಾದ್ರು ಬರೋದಾದರೆ ನೀವು ಹೆಚ್ಚಿನಾಗಿ ಸ್ವಲ್ಪ ದೂರ ನಡಿಬೇಕಾಗತ್ತೆ, ಸ್ವಲ್ಪ ದೂರ ಸ್ಟೆಪ್ ಹತ್ತಬೇಕಾಗತ್ತೆ. ಇಲ್ಲ ಹಂಗಿಲ್ಲ, ಕಂಟಿನ್ಯೂಸ್ಲಿ ನೀವು ಸ್ಟೆಪ್ ಹತ್ಕೊಂಡು ತಿರುಮಲಕ್ಕೆ ಹೋಗ್ಬೋದು. ನೀವು ಸ್ಟೆಪ್ ಹತ್ತೋ ಮಾರ್ಗದಲ್ಲಿ ಪಕ್ಕದಲ್ಲಿ ಒಂದು 50 ಸ್ಟೆಪ್ಗಿನ ನಿಮಗೆ ಕುಡಿಯೋ ನೀರಿನ ಸೌಕರ್ಯ ಎಲ್ಲ ಇಟ್ಟಿರ್ತಾರೆ. ಮತ್ತು ವಾಶ್ರೂಮು ಸಹ ಇರುತ್ತೆ. ಮತ್ತು ಎಷ್ಟು ಸ್ಟೆಪ್ ಹತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸಹ ಪಕ್ಕದಲ್ಲಿ ಸ್ಟೆಪ್ಗಳು ಹಾಕಿರ್ತಾರೆ. ನೋಡಿ, ಇಲ್ಲಿ ಸ್ಟೆಪ್ ನಂಬರ್ 420 ಹಂಗೆ 500 ಸ್ಟೆಪ್ ಹತ್ತಿದ್ದೀವಿ ಆ ಥರ ಹೇಳ್ಬಿಟ್ಟು ಸ್ವಲ್ಪ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ತುಂಬ ಜನ ಮೆಟ್ಲು ಹತ್ತುತ್ತಾ ಇರ್ತಾರೆ, ಆದರೆ ಸ್ವಲ್ಪ ಜನ ನಾಮ ಹಚ್ಚುತ್ತಾ ಇರ್ತಾರೆ ಪ್ರತಿ ಮೆಟ್ಲಿಗೂ. ನಾವು ಮೆಟ್ಲು ಹತ್ತೋದೇ ಕಷ್ಟ ಅಂದ್ಕೊಂಡ್ರೆ ಅವ್ರು ಬಗ್ಗಿ ಪ್ರತಿ ಮೆಟ್ಲಿಗೂ ನಾಮ ಹಚ್ಚುತ್ತಾ ಇರ್ತಾರೆ. ಅವ್ರು ನೋಡಿ ಯಪ್ಪ ಹೆಂಗಪ್ಪ ಹಚ್ಚುತ್ತಾರೆ ಅಂತ ಅನ್ನಿಸ್ತಾ ಇತ್ತು. ಏನೇ ಮಾಡಬೇಕು ಅಂದರೆ ಮನಸ್ಥೈರ್ಯ ಇರಬೇಕು. ಮನಸ್ಸಲ್ಲಿ ದೃಢವಾದ ನಂಬಿಕೆ ಇದ್ದರೆ ನಾಮನೂ ಹಚ್ಬೋದು, ಉರುಳು ಸೇವೆನೂ ಮಾಡ್ಬೋದು. ನಾವು ಮೆಟ್ಲು ಹತ್ತೋದಲ್ದಲೇ ನಮ್ಮ ಮಗಳು ಸಹ ಸ್ವಲ್ಪ ಮೆಟ್ಲು ಹತ್ತಿದ್ಲು. ನಮ್ಮ ಅಯ್ಯ ನಮ್ಮ ಮಗಳು ಕೈ ಇಟ್ಕೊಂಡು ಮೆಟ್ಲು ಹತ್ತಿಸ್ತಾ ಇತ್ತು. ಇನ್ನೇನು ಮೆಟ್ಲು ಮುಗೀತು ಅನ್ನೋ ಸಂದರ್ಭದಲ್ಲಿ ಎಲ್ಲರೂ ಅಲ್ಲೇ ಆ ಮಂಡಿಲಿ ವಾಕ್ ಮಾಡಕತ್ತಾರ. ಏನೋ ಕೊನೆ ಒಂದು 50 ಸ್ಟೆಪ್ಸು ಮಂಡಿಲಿ ಹತ್ತಿರ ಏನೋ ದೇವ್ರಿಗೆ ಪ್ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಜನ ಮಂಡಿಲಿ ಒಂದು 50 ಸ್ಟೆಪ್ ಹತ್ತುತ್ತಾ ಇದ್ರು. ಹಂಗೆ ನಮ್ಮ ಏನು ಸಹ ಒಂದು 50 ಸ್ಟೆಪ್ಪು ಮಂಡಿಲೇ ಹತ್ತಿತು. ಶ್ರೀವಾರಿ ಪಾದಚಾರಿ ಮಾರ್ಗ ಮುಗಿದ ತಕ್ಷಣ ನಿಮಗೊಂದು ಮಂಟಪ ಸಿಗುತ್ತೆ. ಈ ಮಂಟಪದ ಭಕ್ತಾದಿಗಳು ಕರ್ಪೂರ ಹಚ್ಚಿ ಕಷ್ಟಪಟ್ಟು ಹತ್ತಿದ್ದೀನಿ, ನನ್ನ ಇಷ್ಟಾರ್ಥಗಳನ್ನು ಪೂರೈಸಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ. ನೀವು 2 ಗಂಟೆ ಮೊದಲು ಹೆಂಗೆ ಹತ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೋ 2 ಗಂಟೆ ಆದಮೇಲೆ ನಾನು ಸಹ ಹತ್ತಿದ್ದೀನಿ, ನನ್ನ ಕಷ್ಟಾರ್ಥಗಳನ್ನು ಈಡೇರಿಸ್ತೇನೆ, ನನಗೂ ಸಹ ಸಾಮರ್ಥ್ಯ ಕೊಟ್ಟಿದ್ದಾನೆ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿ ನಿಮ್ಮ ಮೆಟ್ಟಲು ಪಾದಚಾರಿ ಮಾರ್ಗನ ಇಲ್ಲಿಗೆ ಅಂತ್ಯಗೊಳಿಸಿರ್ತೀರ. ನೀವು ಇನ್ನೇನು ಪಾದಚಾರಿ ಮಾರ್ಗ ಅಂತ್ಯಗೊಳಿಸೋಷ್ಟೊತ್ತಿಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ಲಗೇಜ್ ತಿರುಮಲಕ್ಕೆ ಬಂದು ರೀಚ್ ಆಗಿದೆ, ಪ್ಲೀಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ TTD ಕಡೆಯಿಂದ ಮೆಸೇಜ್ ಬಂದಿರುತ್ತೆ. ಈ ಮಂಟಪದಿಂದ ಕೇವಲ 100 ಮೀಟ್ರಲ್ಲೇ ನಿಮಗೆ ಲಗೇಜ್ ಕೌಂಟ್ರ್ ಸಿಗುತ್ತೆ. ನಿಮಗೆ ಕೊಟ್ಟಿರೋ ಸ್ಲಿಪ್ನ ನೀವು ಲಗೇಜ್ ಕೌಂಟ್ರ್ ತೋರಿಸಿದ್ರೆ ನೀವು ಲಗೇಜ್ ಎಲ್ಲ ರಿಕವರಿ ಮಾಡ್ಕೊಬೋದು. ನೀವೇನಾದರೂ ಪ್ಲ್ಯಾನ್ ಇಲ್ಲದೆ ನೀವೇನಾದರೂ ತಿರುಪತಿ ಬಂದಿದ್ರೆ ನೀವು ಇಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋ ಅವಕಾಶನೂ ಕೊಟ್ಟಿದ್ದಾರೆ. ಈ ತಿರುಮಲದಲ್ಲಿ CRO ಆಫೀಸ್ ಅಂತ ಇದೆ. ಇದು ನೀವೇನು ನೋಡ್ತಾ ಇದ್ದೀರಾ ರೈಟ್ ಸೈಡಲ್ಲಿ, ಇದು CRO ಆಫೀಸ್ ಬಸ್ ಸ್ಟ್ಯಾಂಡು. ಈ CRO ಬಸ್ ಸ್ಟಾಪ್ ಪಕ್ಕದಲ್ಲಿ ನಿಮಗೆ CRO ಆಫೀಸ್ ಸಿಗುತ್ತೆ. ಇಲ್ಲಿ ತುಂಬ ರಶ್ ಸಹ ಇರುತ್ತೆ. ಡಿಪೆಂಡಿಂಗ್ ಆನ್ ರಶ್ ನಿಮ್ಮದು ಲಕ್ ಡಿಸೈಡ್ ಆಗುತ್ತೆ. ನಿಮ್ಗೆ ಏನಾದ್ರು ಲಕ್ ಚೆನ್ನಾಗಿದ್ದರೆ ರಶ್ ಸಹ ಕಮ್ಮಿ ಇರುತ್ತೆ, ನಿಮಗೆ ರೂಮು ಸಹ ಬುಕ್ ಆಗುತ್ತೆ. ಇಲ್ಲಿ ನಿಮಗೆ ಜನರಲ್ ರೂಮ್ ಮತ್ತು VIP ರೂಮ್ ಅಂತ ಬುಕ್ಕಿಂಗ್ ಅವಕಾಶ ಕೊಟ್ಟಿರ್ತಾರೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಕೊಟ್ಟು ನೀವು ಇಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಲಕ್ ಏನಾದ್ರು ಚೆನ್ನಾಗಿದ್ದರೆ ನಿಮಗೆ ಬೇಗನೆ ರೂಮ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಗಂಟೆಗಟ್ಟಲೆ ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಗೆ ಏನಾದರೂ ಮುಡಿ ಕೊಡೋ ಪ್ಲ್ಯಾನ್ ಇದ್ದರೆ ಮುಡಿ ಕೊಡೋಕ್ಕೆ ಹೋಗ್ಬೋದು. ಈ ಮುಡಿ ಕೊಡೋ ಜಾಗ ಶ್ರೀವಾರು ಮೆಟ್ಟು ಇಂದ ಸ್ವಲ್ಪ ದೂರ ಬಂದರೆ ನಿಮಗೆ ಶಂಕರ್ ರೋಡ್ ಸಿಗುತ್ತೆ. ಈ ಶಂಕರ್ ರೋಡಿಂದ ನೀವು ನಡ್ಕೊಂಬಂದರೆ ನಿಮಗೆ ಈ VIP ದರ್ಶನ್ ಟಿಕೆಟ್ ಎಂಟ್ರಿ ಇರುತ್ತಲ್ಲ, ಆ ರೋಡಿಂದ ಮುಖಾಂತರವಾಗಿ ನಡ್ಕೊಂಬಂದರೆ ನಿಮಗೆ ಮುಡಿ ಕೊಡೋ ಜಾಗ ಸಿಗುತ್ತೆ. ನೀವೇನು ನೋಡ್ತೀರಾ ಈ ಬಿಲ್ಡಿಂಗು ಕಲ್ಯಾಣ ಕಟ್ಟ ಸಮುದಾಯ ಭವನ. ಈ ಜಾಗದಲ್ಲಿ ತಮ್ಮ ತಲೆ ಕೂದಲನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸ್ತಾ ಇರ್ತಾರೆ. ಈ ಬಿಲ್ಡಿಂಗು 24 ಅವರ್ ವರ್ಕ್ ಆಗ್ತಾ ಇರುತ್ತೆ. ನೀವೇನಾದರೂ ಮುಡಿ ಕೊಡೋ ಪ್ಲ್ಯಾನ್ ಇದ್ದರೆ ಈ ಬಿಲ್ಡಿಂಗಿಗೆ ಬರಬೇಕಾಗತ್ತೆ. ಈ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ನಲ್ಲಿ ಸಪ್ರೇಟ್ ಬ್ಲೇಡು ಮತ್ತು ಟೋಕನ್ ನಂಬರ್ ಇಶ್ಯೂ ಮಾಡ್ತಾ ಇರ್ತಾರೆ. ಹೊಸ ಬ್ಲೇಡ್ ತೊಗೊಂಡು ನೀವು ಟೋಕನ್ ನಂಬರ್ ತೊಗೊಂಡು ನೀವು ನಿಮ್ಮ ಟೋಕನ್ ನಂಬರ್ ಪ್ರಕಾರ ನೀವು ಮುಡಿ ತೆಗೆಸ್ಬೇಕಾಗುತ್ತೆ. ಇಲ್ಲಿ ಮುಡಿ ತೆಗೆಯೋರು ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ. ನಿಮಗೆ ಫುಲ್ ಮುಡಿ ಕೊಡ್ಬೋದು ಅಂದರೆ ಫುಲ್ ಮುಡಿ ಕೊಡ್ಬೋದು. ನೀವೇನಾದರೂ ಹೂಮಂಡೆ ಕೊಡ್ತೀನಿ ಅಂದರೆ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಕೂದಲು ತೆಗಿತಾರೆ, ಹೂಮಂಡೆನೂ ಸಹ ಕೊಡ್ಬೋದು.
ಹೆಣ್ಮಕ್ಳು ಏನಾದರೂ ಫುಲ್ ಮುಡಿ ಕೊಡೋ ಉದ್ದೇಶ ಇಲ್ಲ ಅಂದರೆ ಹೂ ಮಂಡೆ ಕೊಡ್ಬೋದು. ಹೂ ಮಂಡೆಯಲ್ಲಿ ಸ್ವಲ್ಪ ಕೂದಲು ಮಾತ್ರ ತೆಗಿತಾರೆ, ಏನು ಜಾಸ್ತಿ ಕೂದಲು ಏನೂ ತೆಗಿಯೋದಿಲ್ಲ. ನೀವೇನಾದರೂ ಫುಲ್ ಮಂಡೆ ಕೊಡೋ ಇಷ್ಟ ಇದ್ದರೆ ಕೊಡ್ಬೋದು. ಈ ಮುಡಿ ಕೊಡೋ ಉದ್ದೇಶ ನಮ್ಮ ಅಹಂಕಾರವನ್ನು ತೊಲಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಡಿ ಕೊಡ್ತೀವಿ. ನಿಮ್ಮದು ಮುಡಿ ಕೊಡೋದಾದಮೇಲೆ ಅದೇ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿ ಸ್ನಾನದ ಕೊಠಡಿಗಳಿದ್ದಾವೆ. ನೀವು ಅಲ್ಲಿ ಸ್ನಾನ ಮಾಡ್ಕೊಬೋದು. ಇಲ್ಲ ಅಂದರೆ ಶಿವಾರಿ ಪುಷ್ಕರಣಿಗೆ ಬಂದು ಸ್ನಾನ ಮಾಡ್ಕೊಬೋದು. ಈ ಶಿವಾರಿ ಪುಷ್ಕರಣಿ ನೀವು ಮುಡಿ ಕೊಡೋ ಜಾಗದಿಂದ ತುಂಬ ಸಮೀಪನೇ ಇದೆ. ಈ ಜಾಗಕ್ಕೆ ಬಂದು ಸ್ನಾನ ಮಾಡ್ಕೊಬೋದು. ಇಲ್ಲೂ ಸಹ ಸ್ನಾನದ ಕೊಠಡಿಗಳಿದ್ದಾವೆ, ಟಾಯ್ಲೆಟ್ಗಳಿದೆ. ನೀವು ಅದನ್ನು ಯುಟಿಲೈಸ್ ಮಾಡ್ಕೊಬೋದು. ಪುಷ್ಕರಣಿಯ ನೀರು ಕುಡಿಯಬಾರದು. ಪುಷ್ಕರಣಿಯ ಒಳಗೆ ಪಾದರಕ್ಷೆಯೊಂದಿಗೆ ಪ್ರವೇಶಿಸಬಾರದು. నమో వెంకటేశాయ. భక్తులకు విజ్ఞప్తి, శ్రీవారి పుష్కరిణిలో బట్టలు ఉతకరాదు. సబ్బులు, షాంపూలు వాడకండి. దొంగలున్నారు, జాగ్రత్త. మీ వస్తువులను మీరే జాగ్రత్తగా చూసుకోవాలి. పుష్కరిణిలో మీరు ದೇವಸ್ಥಾನದ ಮೂಲೆಯಲ್ಲೇ ಮುಡಿ ಕೊಡುವ ಜಾಗ ಇದು ಮುಡಿ ಕೊಡುವ ಜಾಗ. ಮುಡಿ ಕೊಟ್ಟಿದ ಮೇಲೆ ಇಲ್ಲಿ ಸ್ನಾನ ಮಾಡ್ಕೊಬಹುದು. ಸ್ನಾನ ಮಾಡಿ ವರಹಸ್ವಾಮಿ ಟೆಂಪಲ್ ನೋಡ್ಕೊಂಡು ಮುಳುಗಿ ವಿಡಿಯೋ ಮಾಡಿಲ್ಲ, ಇಟ್ಕೊಂಡಿದ್ರೆ ಆಗ್ಲಿಲ್ಲ. ನೀವು ಒಂದು ಬಾರಿ ಶಿವಾರಿ ಪುಷ್ಕರಣಿ ಸ್ನಾನ ಆದಮೇಲೆ ಶಿವಾರಿ ಪುಷ್ಕರಣಿ ಪಕ್ಕದಲ್ಲಿ ಶ್ರೀ ವರಹಸ್ವಾಮಿ ಟೆಂಪಲ್ ಇದೆ. ನೀವು ಈ ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡೇ ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಈ ಶ್ರೀ ವರಹಸ್ವಾಮಿ ಟೆಂಪಲು ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಈ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ. ನೀವು ಬೇಗನೆ ದೇವರ ದರ್ಶನ ಮಾಡಿಕೊಂಡು ಒಂದು ಬಾರಿ ವರಹಸ್ವಾಮಿ ದರ್ಶನ ಮಾಡಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋಕ್ಕೆ ಸರಿಯಾಗುತ್ತೆ. ಹಾಗೆ ಇದೇ ದಾರಿಯಲ್ಲಿ ಸ್ವಲ್ಪ ದೂರ ಬಂದರೆ ನಿಮಗೆ ಮತ್ತು ಶ್ರೀ ರಾಧಾಕೃಷ್ಣ ಟೆಂಪಲ್ ಸಿಗುತ್ತೆ. ಆ ದರ್ಶನ ಮಾಡ್ಕೊಂಡು ನೀವು ಹೋಗ್ಬೋದು.